ಲಕ್ಷ್ಮೀ ಕೋಲಾಪುರದಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ದೊಡ್ಡಮ್ಮ ದೇವಿಯವರ ದೇವಸ್ಥಾನ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಕುಂಭಾಭಿಷೇಕ ಹಾಗೂ 10ನೇ ವರ್ಷದ ಜಾತ್ರಾ ವಾರ್ಷಿಕೋತ್ಸವ ಇತ್ತೀಚೆಗೆ ವಿಜೃಂಭಣೆಯಿಂದ ಬೆಂಗಳೂರಿನಲ್ಲಿ ಜರುಗಿತು. ಬೆಂಗಳೂರಿನ ವೇಣುಗೋಪಾಲ ನಗರದ ಶ್ರೀ ಲಕ್ಷ್ಮೀ ಕೋಲಾಪುರದಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ದೊಡ್ಡಮ್ಮ ದೇವಿಯವರ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಕುಂಭಾಭಿಷೇಕ ಹಾಗೂ 10ನೇ ವರ್ಷದ ಜಾತ್ರಾ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಏಪ್ರಿಲ್ 18ರಂದು ಜರುಗಿತು. ಪೂರ್ಣಾಹುತಿ ನಡೆದ ಬಳಿಕ ಕುಂಭಾಭಿಷೇಕ ನಡೆಯಿತು. ನಂತರ ಮಹಾಮಂಗಳಾರತಿ ನಡೆದು ಅನ್ನಸಂತರ್ಪಣೆ ನಡೆಯಿತು. ಊರ ಭಕ್ತಾದಿಗಳು ಭಾಗವಹಿಸಿದ್ದರು. ಅಧ್ಯಕ್ಷರಾದ ರಾಜಣ್ಣ ಎಚ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಪ್ರತಿ ಅಮಾವಾಸ್ಯೆ ವಿಶೇಷ ಪೂಜೆ ನಡೀತಾ ಇದೆ. ಹೋಮ ಹೋಗಿದ್ದೇನೆ ತಿಂಗಳಿಗೆ ತಕ್ಕನಾಗಿ ಹೋಮಗಳು ಮಾಡ್ತಾ ಇದ್ದಾರೆ. ಮತ್ತೆ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಇಲ್ಲಿ ಭಕ್ತಾದಿಗಳಿಗೂ ಬರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ದಿನೇ ದಿನೇ ಬರೋ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ತರ ಇನ್ನೂ ಜಾಸ್ತಿ ಭಕ್ತಾದಿಗಳು ಒಳ್ಳೇದಾಗಿ ಜಾಸ್ತಿ ಜನ ಭಕ್ತಾದಿಗಳು ಬರ್ಲಿ ಅಂತ ನಾವು ಇಲ್ಲಿ ದೇವಿನ ಬೇಡ್ಕೊಂತಾ ಇದ್ದೀವಿ. ಅರ್ಚಕರಾದ ಶ್ರೀ ಹರಿಕೃಷ್ಣ ಗುರೂಜಿ ಅವರು ದೇವಸ್ಥಾನದಲ್ಲಿ ನಡೆಯುವ ಪೂಜೆಗಳ ಬಗ್ಗೆ ವಿವರಿಸಿದರು. ಇಲ್ಲಿ ಪ್ರತಿದಿನ ಬೆಳಗ್ಗೆ 6ರಿಂದ 9 ಗಂಟೆ ತನಕ ದೇವಸ್ಥಾನ ಇಲ್ಲಿ ತೆರೆದಿರುತ್ತದೆ. ಹಾಗೂ ಶುಕ್ರವಾರ ದಿವಸ ಪ್ರತಿ ಶುಕ್ರವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 6ರಿಂದ 10 ಗಂಟೆ, ಪ್ರತಿದಿನನೂ ಸಾಯಂಕಾಲ 6ರಿಂದ 9 ಗಂಟೆ ತನಕ ಇರುತ್ತೆ. ಹಾಗೂ ಇಲ್ಲಿ ಅಮಾವಾಸ್ಯೆ ದಿವಸ ವಿಶೇಷವಾದಂತಹ ಹೋಮಗಳು ಪ್ರತಿ ತಿಂಗಳು ಒಂದೊಂದು ಹೋಮಗಳು ಇಲ್ಲಿ ನಡೀತಾ ಇದೆ. ಆ ಭಕ್ತಾದಿಗಳೆಲ್ಲ ಅದನ್ನ ಸದುಪಯೋಗಪಡಿಸಿಕೊಂಡು ಅವರ ಕಷ್ಟವನ್ನೆಲ್ಲ ನೆರವೇರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಹಾಗೂ ಭಕ್ತಾದಿಗಳು ದೇವಿಯ ಮಹಿಮೆಯ ಬಗ್ಗೆ ವಿವರಿಸಿದರು. ಬೆಂಗಳೂರಿನಲ್ಲಿ ನಾಗಸಂದ್ರದಲ್ಲಿರುವ ವೇಣುಗೋಪಾಲ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ಕೊಲ್ಲಾಪುರದಮ್ಮ ದೇವಸ್ಥಾನ ನಾವು ತುಂಬಾ ಇಲ್ಲಿ 2009ರಿಂದ ರೆಗ್ಯುಲರ್ ಆಗಿ ಬರ್ತಾ ಇದೀವಿ. ಪ್ರತಿ ಶುಕ್ರವಾರ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬೇರೆ ಕೆಲಸ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರತಿಯೊಂದು ಕೆಲಸನೂ ಶುಕ್ರವಾರದಿಂದ. ಹಾಗಾಗಿ ತುಂಬಾ ನಮ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಅನುಕೂಲ ಆಗಿದೆ. ಎಲ್ಲಾ ತರದಲ್ಲಿ ಚೆನ್ನಾಗಿದ್ದೀವಿ. ಶಾಂತಿ, ಸಂತೋಷ, ಸುಖ ಸಂತೋಷ ಎಲ್ಲ ಕೊಟ್ಟು ನನ್ನ ತಾಯಿ ತುಂಬಾ ಚೆನ್ನಾಗಿ ನಮಗೆ ಕಾಪಾಡ್ತಾ ಇದ್ದಾರೆ. ಹಾಗೆ ನಾವು ತುಂಬಾ ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಎಚ್, ಶ್ರೀ ಹರಿಕೃಷ್ಣ ಗುರೂಜಿ ಹಾಗೂ ಊರ ಭಕ್ತಾದಿಗಳು ಭಾಗವಹಿಸಿದ್ದರು. ಬೆಂಗಳೂರಿನ ಶ್ರೀ ಲಕ್ಷ್ಮೀ ಕೋಲಾಪುರದಮ್ಮ ದೇವಿಯ ದರ್ಶನವನ್ನು ನೀವು ಪಡೆಯಿರಿ.